ಕೆಪಿಎಸ್ಸಿ ಅಂದ್ರೆ ಸಾಕು ಒಂದ್ ರೀತಿಯಲ್ಲಿ ಒಂದ್ ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೂಪ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಯಾಕಂತಂದ್ರೆ ಈಗ ಪಶು ವೈದ್ಯಕೀಯ ವೈದ್ಯಕೀಯರನ್ನ ನೇಮಕಾತಿಯಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅಕ್ರಮ ಆಗಿದೆ. ಹಣ ಕೊಟ್ಟು ಲಂಚ ಕೊಟ್ಟು ಈಗ ಎಲ್ಲರೂ ಕೂಡ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ವಿದ್ಯಾರ್ಥಿಗಳು ಇವತ್ತು ದೂರನ್ನು ಕೂಡ ಕೊಟ್ಟಿದ್ದಾರೆ, ಅದು ದಾಖಲೆ ಸಮೇತ. ಇನ್ನೊಂದು ದೂರದಾರರಂತ ಶಶಿಕಾಂತ್ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರ ಜೊತೆ. ಸರ್, ಈಗ ಕೆಪಿಎಸ್ಸಿ ಅಕ್ರಮದ ಬಗ್ಗೆ ತಾವು ಬಯಲಿಗೆಳೆದಿರಿ, ದಾಖಲೆ ಸಮೇತ ದೂರನ್ನು ಕೊಟ್ಟಿದ್ದೀರಿ, ಏನೇನು ದಾಖಲೆ ಇದೆ? ಸರ್, ನಾವು ಹಿಂದೆ ಕೆಪಿಎಸ್ಸಿಯಲ್ಲಿ ಏನು ಸಾವುಕಾರ ಶಿವಶಂಕರಪ್ಪ ಅವರು ಮಾಜಿ ಅಧ್ಯಕ್ಷ ಏನಿದ್ದಾರೆ, ಅವರು ಸಾಕಷ್ಟು ಏನೋ ನಾವು ಎಷ್ಟೆಷ್ಟು ಡಾಕ್ಯುಮೆಂಟ್ಸ್ ಇತ್ತು ಅಷ್ಟು ಕೊಟ್ಟಿದ್ವಿ ಗವರ್ನರ್ಗೆ. ಕಂಟಿನ್ಯೂಸ್ ಆಗಿ ಎಫರ್ಟ್ಸ್ ಹಾಕಿದ್ವಿ, ಎಫ್ಐಆರ್ ಮಾಡಿಸಿದ್ವಿ. ಅವ್ರನ್ನ ಇವಾಗ ಸಸ್ಪೆಂಡ್ ಮಾಡಿಸಿದ್ದಾರೆ. ಅಂತ ವ್ಯಕ್ತಿಗಳನ್ನ ಬರೀ ಸಸ್ಪೆನ್ಷನ್ ಇವನ್ನು ಏನೋ ಸಸ್ಪೆನ್ಷನ್ ಮಾಡಿ ಸುಮ್ಮನೆ ಒಂದು 6 ತಿಂಗಳು ಅವರಿಗೆ ರಜಾ ಕೊಟ್ಟು ಮತ್ತೆ ವಾಪಸ್ ಅದೇ ಇದು ಹುದ್ದೆಗೆ ವಾಪಸ್ ಬರುವಂತದ್ದಲ್ಲ ಸರ್. ಅವರಿಗೆ ಗಲ್ಲಿಗೆ ಏರಿಸಬೇಕು. ಯಾಕೆ ಅಂತಂದ್ರೆ ಈ ವೆಟರ್ನರಿ ಆಫೀಸರ್ ಅಲ್ಲಿ ಒಂದು ಗ್ರೂಪ್ ಎ ಪೋಸ್ಟ್ ಅಲ್ಲಿ ಅವ್ರ ಸಂಬಂಧಿಕರೇ ಸೆಲೆಕ್ಟ್ ಆಗಿದ್ದಾರೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರ ಆಗಿದೆ ಸರ್. ಇದರಲ್ಲಿ 1:3 ಪ್ರಾವಿಷನಲ್ ಲಿಸ್ಟ್ ಬಿಟ್ಟಾಗ ಇವ್ರದ್ದು ಫೋನ್ ನಂಬರ್ ಇರಲ್ಲ, ಅಡ್ರೆಸ್ ಇರಲ್ಲ. ಕ್ಯಾಂಡಿಡೇಟ್ಸ್ಗೆ ಮಿಡಲ್ ಮ್ಯಾನ್ ಏಜೆಂಟ್ ಇಟ್ಬಿಟ್ಟು ಫೋನ್ ಮಾಡಿಸಿ 80 ಲಕ್ಷ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತಂದ್ರೆ ಕೆಪಿಎಸ್ಸಿಯಲ್ಲಿ ಎಷ್ಟು ಭ್ರಷ್ಟಾಚಾರ ಆಗ್ತಿದೆ, ಎಷ್ಟು ಜನ ಮೆಂಬರ್ಸ್ ಇದ್ದಾರೆ, ಕೆಪಿಎಸ್ಸಿ ಅಧ್ಯಕ್ಷರು ಎಷ್ಟು ಜನದ ಈ ಲಿಸ್ಟ್ ಅಲ್ಲಿ ಹುದ್ದೆಗಳನ್ನ ಮಾರ್ಕೊಂಡಿದ್ದಾರೆ, ಅವರಿಗೆ ಗಲ್ಲಿಗೇರಿಸಬೇಕು ಸರ್. ಯಾಕೆಂದ್ರೆ ಸ್ವತಃ ನಾನೇ ಮಾತಾಡಿದ್ದೀನಿ ಏಜೆಂಟ್ ಹತ್ರ. ಅವನು 40 ಲಕ್ಷ ದುಡ್ಡು ಡಿಮ್ಯಾಂಡ್ ಮಾಡಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಕೇಳ್ತಾನೆ. ಮತ್ತೆ ಈ ಒಂದು ಟಾಪರ್ಸ್ ಏನಿದ್ದಾರೆ, ಕೆಲವೊಂದು ಅವರು 4-5 ಸತಿ ಒಂದು ಎಕ್ಸಾಮ್ ಪಾಸ್ ಮಾಡಕ್ಕಾಗಲ್ಲ, ಒಂದು ಗ್ರಾಜುಯೇಟ್ ಪಾಸ್ ಮಾಡಕ್ಕಾಗಿರಲ್ಲ, 4-5 ಸತಿ ಎಕ್ಸಾಮ್ ಬರ್ದಿರ್ತಾರೆ. ಆ ಒಂದು ಎಕ್ಸಾಮ್ ಅಂತವ್ರು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಗೋಲ್ಡ್ ಮೆಡಲಿಸ್ಟ್ 210 ಅಂದ್ರೆ 300 ಮಾರ್ಕ್ಸ್ ತಗೊಂಡಕ್ಕಾಗಲ್ಲ. ಇವರು 450, 480, 490 ಮಾರ್ಕ್ಸ್ ತಗೊಂಡಿದ್ದಾರೆ. ಅಂತ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅಂತಂದ್ರೆ ಇವರು ಹೊರ ರಾಜ್ಯಕ್ಕೆ ಕರ್ಕೊಂಡೋಗಿ ಕ್ವಶನ್ ಮಗ್ ಮಾಡಿಸಿ ಬಂದಿರೋಂಥವ್ರು. ಮತ್ತೆ ಸೇಮ್ ಇದೇ ಕ್ಯಾಂಡಿಡೇಟ್ಸ್ ಸ್ಟೂಡೆಂಟ್ ಆಸ್ಪಿರೆಂಟ್ಸ್ ಎಕ್ಸಾಮ್ ಬರ್ದಾಗ 1400 ಜನ ಎಕ್ಸಾಮ್ ಬರ್ದಿರೋದು ವೆಟರ್ನರಿ ಆಫೀಸರ್ ಪಕ್ಕದಲ್ಲಿ ಸೇಮ್ ಡೆಸ್ಕ್ ಅಲ್ಲಿ ಪಕ್ಕದಲ್ಲಿ ಖಾಲಿ ಪೇಪರ್ ಕೊಟ್ಟು ಬಂದ್ಬಿದ್ದಾನೆ, OMR ಶೀಟ್ಸ್. ಅವನು ಇವನ್ ಪಾಸ್ ಆಗಿಲ್ಲ ಅಂದ್ರೆ ಖಾಲಿ ಪೇಪರ್ ಕೊಟ್ಟು ಬಂದವನು ಇವತ್ತು ಲಿಸ್ಟ್ ಅಲ್ಲಿ ಇದ್ದಾನೆ ಅಂತಂದ್ರೆ ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರ ಆಗಿದೆ ಅಂತಂದ್ರೆ ಯೋಚನೆ ಮಾಡಿ ಸರ್. ಒಂದೊಂದು ಪೋಸ್ಟ್ 80 ಲಕ್ಷ ಸರ್. ಇದು 106 ಕೋಟಿ ವ್ಯವಹಾರ ಆಗಿದೆ. ಸುಮಾರು 329 ಪೋಸ್ಟ್ ಅದೇನಿದ್ದಾರೆ ಇದು ಮೋರ್ ದೆನ್ 60 to 80% ಕರಪ್ಷನ್ ಆಗಿದೆ ಸರ್. ಇದನ್ನ ಸೀರಿಯಸ್ ಕ್ರಮ ತಗೊಳ್ಳಿ. ಇವ್ರ ಮೇಲೆ ಗಲ್ಲಿಗೆ ಸೇರಿಸಬೇಕು ಸರ್. ಇವರು ಕೆಪಿಎಸ್ಸಿ ಮೆಂಬರ್ಸ್ ಚೇರ್ಮನ್ ಏನಿದ್ದಾರೆ, ಇವರು 16 ಜನ ಮೆಂಬರ್ಸ್ ಮತ್ತೆ ಚೇರ್ಮನ್, ಇವರು 1-2 ಕೋಟಿ 1-2 ಪೋಸ್ಟ್ ಅಲ್ಲ ಸರ್. ಪ್ರತಿ ಒಂದಲ್ಲೂ ವೆಟರ್ನರಿ ಆಫೀಸರ್ ಇರ್ಬೋದು, KS ಪೋಸ್ಟ್ ಇರ್ಬೋದು, PDO ಇರ್ಬೋದು, CTA, AE, JE ಎಲ್ಲಾ ಪೋಸ್ಟ್ ಅಲ್ಲೂ ಎಲ್ಲದರಲ್ಲೂ FD, ST ಎಲ್ಲಾ ಪೋಸ್ಟ್ ಅಲ್ಲೂ ಇವರು ಕರಪ್ಷನ್ ಮಾಡಿ ಬರೀ ದುಡ್ಡಿಗೋಸ್ಕರನೇ ನಿಂತ್ಕೊಂಡಿದ್ದಾರೆ ಸರ್. ಇವತ್ತು ಲಕ್ಷಾಂತರ ಅಭ್ಯರ್ಥಿಗಳು ಯುವಕರು ಇವತ್ತು ಬೀದಿಗೆ ಬರೋಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಇದನ್ನ ಸರ್ಕಾರ ಗಂಭೀರವಾಗಿ ತಗೊಂಡಿಲ್ಲ ಅಂತಂದ್ರೆ ನಾವಂತೂ ಬಿಡಲ್ಲ ಸರ್. ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಎಷ್ಟು ಪೋಸ್ಟ್ಗಳನ್ನ ಕಾಲ್ಫರ್ ಮಾಡಿದ್ರು, ಎಷ್ಟು ಅಕ್ರಮ ಆಗಿದೆ ಸರ್? 400 ಪೋಸ್ಟ್ ಕರೆದಿದ್ರು, ಬಟ್ ಫೈನಲ್ ಲಿಸ್ಟ್ ಅಲ್ಲಿ 330ವರೆಗೂ ಬಂದಿದೆ. ಇನ್ ಮಿಕ್ಕಿದ್ದವರು 210 ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರುತ್ತೆ, ಕ್ವಾಲಿಫೈ ಆಗ್ಲಿಲ್ಲ ಅನ್ಬಿಟ್ಟು ಅದಕ್ಕೆ ಲಿಸ್ಟ್ ಅಲ್ಲಿ ಅನೌನ್ಸ್ ಆಗಿಲ್ಲ. ಸೊ ಈಗ ಫೈನಲ್ ಲಿಸ್ಟ್ ಅಲ್ಲಿ 330ವರೆಗೂ ಇದ್ದಾರೆ ಸರ್. ಅದೇನಾಯ್ತು ಅಂದ್ರೆ ಎಲಿಜಿಬಿಲಿಟಿ ಲಿಸ್ಟ್ ಬಂತಲ್ಲ, ನಂತರ ದಿನಗಳಲ್ಲಿ ಈ ಮೀಡಿಯೇಟರ್ ಅಂತಾರಲ್ಲ ಅವ್ರುಗಳು ಫೋನ್ ಮಾಡಿದ್ದಾರೆ. ಇವ್ರಿಗೆ ನಂಬರ್ ಎಲ್ಲಿ ಸಿಕ್ತು? ಅದೆಲ್ಲ ಆಡಿಯೋ ವಿಡಿಯೋ ಎಲ್ಲ ಇದೆ, ಸಬ್ಮಿಟ್ ಮಾಡ್ತಾ ಇದೀವಿ. ಈ ಪ್ರಶ್ನೆ ನಾವೆಲ್ಲ ಎತ್ತುತ್ತಾ ಇದೀವಿ. ಯಾಕೆಂದ್ರೆ ಕೆಪಿಎಸ್ಸಿ ಬೀಯಿಂಗ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇವರೇ ಹಿಂಗ್ ಮಾಡಿದ್ರೆ ಮೆರಿಟೋರಿಯಸ್ ಸ್ಟೂಡೆಂಟ್ಗೆ ಎಲ್ಲಿ ಪ್ರಾವಿಷನ್ಸ್ ಇರುತ್ತೆ? ಆಮೇಲೆ ಅಲ್ಲಿ ಬಂದಿರೋರು ಯಾರು ಟಾಪ್ ಇವರಲ್ಲ, ಅವ್ರನ್ನೆಲ್ಲ ನೋಡಿದೀವಿ ರೆಕಾರ್ಡ್ಸ್ ಎಲ್ಲ. ಫಾರ್ ಎಕ್ಸಾಂಪಲ್ IFSM 330, 320ವರೆಗೂ ತೆಗೆದ್ರೆ ಇವರು 460, 470 ಆ ಪೇಪರ್ ಎಲ್ಲ ಮಾಡಕ್ಕೆ ಆಗಲ್ಲ ಸರ್. ಯಾಕೆ ಟಫ್ನೆಸ್ ನಾವು ನೋಡಿದೀವಲ್ಲ, ಅದಕ್ಕೋಸ್ಕರ. ಇನ್ನು ಈ ಪಶು ವೈದ್ಯಕೀಯ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ರೈತ ಮುಖಂಡರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ. ಬನ್ನಿ ಅವರು ಕೂಡ ಕೇಳೋಣ. ಸರ್, ರೈತರು ಕೂಡ ಈಗ ಬೆಂಬಲವನ್ನು ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳ ಪ್ರತಿಭಟನೆಗೆ. ತಾವು ಹೇಳೋದಾದ್ರೆ ಈ ಅಕ್ರಮದ ಬಗ್ಗೆ. ಸರ್, ವೈದ್ಯಕೀಯ ಶಿಕ್ಷಣ ಮಾಡೋದಕ್ಕೆ 50% ರೈತರ ಮಕ್ಕಳಿಗೆ ರಿಸರ್ವೇಶನ್ ಇದೆ. ಇವತ್ತು ರೈತರ ಮಕ್ಕಳು ಇವತ್ತು 70 ಲಕ್ಷ 80 ಲಕ್ಷ ಕೊಟ್ಟು ಇವತ್ತು ಅವರು ಉದ್ಯಮ ತೊಗೊಳೋದಕ್ಕೆ ಆಗದೇ ಇರುವಂತ ಪರಿಸ್ಥಿತಿ ಇವತ್ತು ನಾವು ತಲೆದೋರಿದೆ. ಯಾಕೆ ಅಂತಂದ್ರೆ ಇವತ್ತು ಹಣ ಇರುವಂತವ್ರು ಈ ಅಲ್ಲಿ ಹೋದಂತ ಸಮಯದಲ್ಲಿ ರೈತರ ಮಧ್ಯೆ ಕೆಲಸ ಮಾಡುವಂತವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಏಕೆ ಅಂತಂದ್ರೆ ಇವತ್ತು KPSC ಎಕ್ಸಾಮ್ ಮಾಡಿರುವಂತದ್ದೇ ಒಂದು ದೊಡ್ಡ ಹಗರಣ ರೀತಿಯಲ್ಲಿ ಮಾಡಿದೆ. OMR ಸೀಟ್ ನ ಓಪನ್ ಯಾರಿಗೂ ಬಿಟ್ಟೇ ಇಲ್ಲ. ಇವತ್ತು ಯಾರು ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಇದುವರೆಗೂ ಹೇಳ್ತಿಲ್ಲ. OMR ಸೀಟ್ ಓಪನ್ ಆಗಿ ಎಲ್ರಿಗೂ ಡಿಸ್ಕ್ಲೋಸ್ ಮಾಡಿದಿದ್ರೆ ಇವತ್ತು ಯಾರ್ಯಾರು ಏನೇನು ಮಾರ್ಕ್ಸ್ ತಗೊಂಡಿದ್ದಾರೆ ಏನು ಅನ್ನೋದ ಮೊದಲಿಗೆ ಗೊತ್ತಾಗ್ಬಿಡ್ತಿತ್ತು. ಇವತ್ತು ನೀವು ಇದು ಏನು ಎಲಿಜಿಬಲ್ ಲಿಸ್ಟ್ ಅಂತ ಹೇಳಿ ಬಿಟ್ಟು ನೀವು ಏನು ಹಗರಣ ಮಾಡೋದಕ್ಕೆ ಏನೇನ್ ಬೇಕೋ ಎಲ್ಲಾನು ಫೋನಲ್ಲಿ ಮಾಡ್ಕೊಳ್ಳೋದು, ಅವ್ರನ್ನ ಕರ್ಸ್ಕೊಳ್ಳೋದು, ಮಾತಾಡೋದು, ಅವರ ಹಣ ಡೀಲ್ ಆದಂತವ್ರಿಗೆ ಹುದ್ದೆ ಕೊಡುವಂತದ್ದು, ಇಲ್ಲದೇ ಇದ್ರೆ ಅವ್ರನ್ನ
ಬಿಡುವಂತದ್ದು ಇವತ್ತು ಈ ಪರಿಸ್ಥಿತಿ ಆಗಿದೆ. ಇವತ್ತು ರೈತರ ಮಕ್ಕಳು 70 ಲಕ್ಷ 80 ಲಕ್ಷ ಕೊಟ್ಟು ಯಾವ ರೀತಿ ಹುದ್ದೆ ತಗೊಳಕ್ಕಾಗುತ್ತೆ? ಇವತ್ತು ಅವರ ಒಂದು ವಿದ್ಯಾಭ್ಯಾಸಕ್ಕೆ ಏನ್ ಬೆಲೆ ಇದೆ? ಅದರಿಂದ ಏನ್ ಇವತ್ತು ರೈತ ಚಳವಳಿ ಮುಂದೆ ದಿನಗಳಲ್ಲಿ ಈ ರೀತಿಯಾದಂತ ಭ್ರಷ್ಟಾಚಾರಕ್ಕೆ ವಿರುದ್ಧವಾಗಿರುತ್ತೆ. ಏನ್ ಲಿಸ್ಟ್ ಮಾಡಿದ್ದಾರೆ ಆ ಲಿಸ್ಟ್ ನ ತಡೆ ಹಿಡಿಬೇಕು ಸರ್ಕಾರ. ಕೂಡಲೇ ತಡೆ ಹಿಡಿದು ಮುಂದೆ ಅದನ್ನ ಕೂಲಂಕುಷವಾಗಿ ತನಿಖೆ ಮಾಡಿ ಮತ್ತೆ ಹೊಸದಾಗಿ ಎಕ್ಸಾಮ್ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ ಸರ್. ಓಕೆ, ಇದಿಷ್ಟು ವಿದ್ಯಾರ್ಥಿಗಳು ಹಾಗೂ ರೈತರ ಮಾತಾಗಿದೆ. ಏನಂತಂದ್ರೆ ಏನ್ ದೇಶಾದ್ಯಂತ ನೀಟ್ ಪರೀಕ್ಷೆಯಲ್ಲ ಇರುವಂತಹ ಅಕ್ಕನದ ಬಗ್ಗೆ ಪ್ರತಿಭಟನೆಯನ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ಕೂಡ ನಮ್ಮ ರಾಜ್ಯದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪಶುವೈದ್ಯಕೀಯದಲ್ಲಿ ಅಕ್ರಮವಾಗಿದೆ. ಇದ್ರ ಬಗ್ಗೆ ಸಿಬಿಐ ತನಿಖೆಯನ್ನ ಮಾಡಲಿ ಅನ್ನೋದು ಇವರೆಲ್ಲರ ಆಗ್ರಹ ಆಗಿದೆ. ಕ್ಯಾಮರಾಮನ್ ಸಂದೇಶ್ ಜೊತೆ ಮಲಂಡಲಿ ಶಶಿಧರ್, ಪವರ್ ಟಿವಿ, ಬೆಂಗಳೂರು.